ಓಕೆ, ಆತ್ಮೀಯ ನಮ್ಮೆಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ, ಆಲ್ರೆಡಿ ನಾವು ನಮ್ಮ ಕ್ಲಾಸ್ನಲ್ಲಿ ನಿಮಗೆ ಕೆಮಿಸ್ಟ್ರಿ ವಿಜ್ಞಾನ ಮಾದರಿಯ ಪ್ರಶ್ನೆಗಳು ಸಂಬಂಧಪಟ್ಟಿರ್ತಕ್ಕಂಥ ಕೆಮಿಸ್ಟ್ರಿ ಈ ವಿಷಯದ ಒಂದು 15 ಚಾಪ್ಟರ್ಗಳ ಒಂದು ಕ್ಲಾಸ್ನ ತಮಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ತಾವು ಅಲ್ಲಿ ಹೋಗಿ ಆ ವಿಡಿಯೋಸ್ಗಳನ್ನು ನೋಡ್ಬೋದು. ಯಾಕೆಂದರೆ ಜನರಲ್ ಸೈನ್ಸ್ ಅಂದ ಕೂಡಲೇ ಫಿಸಿಕ್ಸ್ ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ, ಬಯಾಲಜಿ ಬರುತ್ತೆ, ಹೌದಾ? ಸೊ ಮ್ಯಾಥ್ಸ್ ಅಂತ ಸಪ್ರೇಟ್ ಇರುತ್ತೆ ಬಿಡಿ. ಸೊ ಈ ಜನರಲ್ ಸೈನ್ಸ್ನಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ 3 ಸಬ್ಜೆಕ್ಟ್ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ನಿಮಗೆ ಕೆಮಿಸ್ಟ್ರಿ ವಿಷಯದ ಪೂರ್ತಿಯಾಗಿ ಕಂಪ್ಲೀಟ್ ಸಿಲೆಬಸ್ನ ಮುಗಿಸ್ಕೊಟ್ಟಿದ್ದೀವಿ. ಅದರ ಒಂದು ವಿಡಿಯೋಸು ಕೆಳಗಡೆ ಲಿಂಕ್ನಲ್ಲಿರುತ್ತೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಇಲ್ಲಾಂದರೆ ನಮ್ಮ ಚಾನೆಲ್ನ ಒಂದು ಪ್ಲೇಲಿಸ್ಟ್ ಇದೆ, ಕೆಮಿಸ್ಟ್ರಿ MCQ ಅಂತ. ಅಲ್ಲಿ ಹೋಗಿ ನೀವು ಪ್ರತಿಯೊಂದು ಚಾಪ್ಟರ್ದು ಸಪ್ರೇಟ್ ಆದಂಥ ವಿಡಿಯೋಸ್ಗಳಿದೆ, ಅಲ್ಲಿ ಹೋಗಿ ನೀವು ಫ್ರೀ ಆಫ್ ಕಾಸ್ಟ್ ಅಂದರೆ ಪುಕ್ಷಟೆಯಾಗಿ ನೋಡ್ಬೋದು. ಯಾವುದೇ ರೀತಿಯ ದುಡ್ಡನ್ನು ಕೊಡಬೇಕಾಗಿಲ್ಲ. ಓಕೆ, ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮ್ಯಾಗ್ನೆಟಿಸಮ್ ಈ ಚಾಪ್ಟರ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋರಿದ್ದೇವೆ. ಸೊ ಆಲ್ರೆಡಿ ನಿಮಗೆ ಈ ಫಿಸಿಕ್ಸ್ ಸಂಬಂಧಪಟ್ಟಂಗೆ 2 ಚಾಪ್ಟರ್ಗಳ ಒಂದು ವಿಡಿಯೋಸ್ ಕ್ಲಾಸ್ ಕೂಡ ಕೊಟ್ಟಿದ್ದೀವಿ. ಭೌತಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳು ಚಾಪ್ಟರ್ ನಂಬರ್ 1, ಅದಾದಮೇಲೆ ಚಾಪ್ಟರ್ ನಂಬರ್ 2 ಅಳತೆಯ ಸಾಧನಗಳು. ಸೊ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ 2 ವಿಡಿಯೋಸ್ನ ಕೊಟ್ಟಿದ್ದೀವಿ ಫಿಸಿಕ್ಸ್ದು. ಸೊ ಅದನ್ನು ಕೂಡ ಕೆಳಗಡೆ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನೋಡಿ. ಇಲ್ಲಾಂದರೆ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಅಲ್ಲಿ ಹೋಗಿ ತಾವು ನೋಡಬಹುದು. ಓಕೆ, ಇನ್ನು ತಡ ಮಾಡದೆ ಇವತ್ತಿನ ಒಂದು ಚಾಪ್ಟರ್ ಕಡೆ ನಾವು ಹೋಗೋಣ. ಚಾಪ್ಟರು ಮ್ಯಾಗ್ನೆಟಿಸಮು. ಯಾವ ಚಾಪ್ಟರ್ ಅಂದರೆ ಮ್ಯಾಗ್ನೆಟಿಸಮು. ಕನ್ನಡದಲ್ಲಿ ನಾವು ಇದಕ್ಕೆ ಕಾಂತತ್ವ ಅಂತ ಕರಿತೀವಿ. ಕಾಂತತ್ವ ಅಥವಾ ಸಿಂಪಲ್ ಆಗಿ ಇದಕ್ಕೆ ನಾವು ಚುಂಬಕ ಅಂತ ಕರಿತೀವಿ, ಅಥವಾ ಚುಂಬಕ. ಆಡು ಭಾಷೆಯಲ್ಲಿ ನಾವು ಅದಕ್ಕೆ ಏನಂತ ಕರಿತೀವಿ ಅಂದರೆ ಚುಂಬಕ ಅಂತ ಕೂಡ ಕರಿತೀವಿ, ಅಥವಾ ಇನ್ನು ನಮ್ಮ ಸೈಂಟಿಫಿಕ್ ವರ್ಡ್ನಲ್ಲಿ ಅಥವಾ ಶುದ್ಧ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು ಕಾಂತತ್ವ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇದಕ್ಕೆ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಸೊ ಈ ಮ್ಯಾಗ್ನೆಟಿಸಮ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಯಾವ ರೀತಿ ಬರಬಹುದು ಎಕ್ಸಾಮ್ನಲ್ಲಿ, ಯಾರ್ಯಾರು ಕರ್ನಾಟಕ TETನ ತಯಾರು ಮಾಡ್ತಾಯಿದ್ರು, PDO ತಯಾರು ಮಾಡ್ತಾಯಿದ್ರು, ಯಾರ್ಯಾರು PSI ಒಂದು ಎಕ್ಸಾಮ್ ತಯಾರು ಮಾಡ್ತಾಯಿದ್ರು, ಅದು ಬಿಟ್ಟರೆ ವಿಲೇಜ್ ಅಕೌಂಟೆಂಟ್ ಇದೆ, FDA ಇದೆ, PDO ಇದೆ, ಹೌದಾ? ಸೊ ಪ್ರತಿಯೊಬ್ಬರಿಗೂ ಒಂದು ಉಪಯೋಗವಾಗಿರ್ತಕ್ಕಂಥ ಒಂದು ಕ್ಲಾಸ್ ಅಂತಲೇ ಹೇಳ್ಬೋದು. ಸೊ ಎಲ್ರಿಗೂ ಜನರಲ್ ಸೈನ್ಸ್ ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಇದು, ಹೌದಾ? ಸೊ ಹೀಗಾಗಿ ಪ್ರತಿಯೊಬ್ಬರು ನೋಡಲೇಬೇಕಾದ ವಿಡಿಯೋದು. ಸೊ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಓಕೆ, ಇನ್ನು ಈ ಕ್ವಶನ್ ಕಡೆ ಹೋಗೋಣ. ನೋಡಿ, ಕ್ವಶನ್ ನಂಬರ್ 1 ನಮ್ಗೆ ಏನು ಹೇಳುತ್ತೆ ನೋಡಿ. ಕ್ವಶನ್ ನಂಬರ್ 1 ಏನು ಹೇಳುತ್ತೆ ನೋಡಿ. ಕೃತಕ ಕಾಂತದಲ್ಲಿರುವ ಲೋಹಗಳು. ಕೃತಕ ಕಾಂತ ಅಂದ್ರೇನು? ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಂತ ಏನು ಕರಿತೀವಲ್ಲ ನಾವು, ಆರ್ಟಿಫಿಷಿಯಲ್ ಮ್ಯಾಗ್ನೆಟು. ಯಾವ ಮ್ಯಾಗ್ನೆಟು? ಆರ್ಟಿಫಿಷಿಯಲ್ ಮ್ಯಾಗ್ನೆಟು. ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಂದ್ರೆ ಅದಕ್ಕೆ ನಾವು ಕೃತಕ ಕಾಂತ ಅಂತ ಕರಿತೀವಿ, ಹೌದಾ? ಈ ಒಂದು ಆರ್ಟಿಫಿಷಿಯಲ್ ಕಾಂತದಲ್ಲಿ ಯಾವ ಲೋಹಗಳು ಮಿಕ್ಸಪ್ ಆಗಿರ್ತವೆ ನೋಡಿ. ಆರ್ಟಿಫಿಷಿಯಲ್ ಅಂದರೆ ಹೆಡ್ಡಿಂಗ್ನಲ್ಲಿ ಕೊಟ್ಟಾಗೆ ಅದನ್ನು ತಯಾರು ಮಾಡ್ತಾರೆ. ಹೆಂಗಾದರೆ ನೈಸರ್ಗಿಕವಾಗಿ ಕೆಲವೊಂದು ಮ್ಯಾಗ್ನೆಟ್ ನಮಗೆ ಸಿಗುತ್ತಾ ಇರುತ್ತೆ. ಅದು ನೆಕ್ಸ್ಟ್ ಕ್ವಶನ್ ಇದೆ, ಅಲ್ಲಿ ನಿಮ್ಗೆ ಹೇಳ್ತೀನಿ. ಇಲ್ಲಿ ಕೃತಕ ಕಾಂತದಲ್ಲಿರತಕ್ಕಂಥ ಲೋಹಗಳು ಆಪ್ಷನ್ ನೋಡಿ ಏನು ಕೊಟ್ಟಿರ್ತಾರೆ. ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ, ನಿಕೆಲ್ ಇದೆ, ಕೋಬಾಲ್ಟ್ ಇದೆ, ಅದು ಬಿಟ್ಟರೆ ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಲೋಹಗಳು. ಮೇಲಿನ ಎಲ್ಲ ಅಂದರೆ ಯಾವ್ಯಾವು? ಅಲ್ಯೂಮಿನಿಯಂ, ನಿಕೆಲ್, ಕೋಬಾಲ್ಟ್. ಇದ್ರ ಬಿಟ್ಟರೆ ಇನ್ನೂ ಒಂದು ಕೂಡ ಇರುತ್ತೆ, ಫೆರಸ್ ಕೂಡ ಇದರಲ್ಲಿ ಇರುತ್ತೆ, ಹೌದಾ? ಕೇವಲ ಇದಿಷ್ಟೇ ಅಲ್ಲ, ಅಲ್ಯೂಮಿನಿಯಂ, ನಿಕೆಲ್, ಫೆರಸ್ ಮತ್ತು ಕೋಬಾಲ್ಟು ಈ 4 ಎಲಿಮೆಂಟ್ಗಳನ್ನು ಮಿಕ್ಸಪ್ ಮಾಡಿ ಕೃತಕವಾದಂಥ ಒಂದು ಮ್ಯಾಗ್ನೆಟ್ನ ತಯಾರು ಮಾಡ್ತಾರೆ. ಅದಕ್ಕೆ ಸಿಂಪಲಾಗಿ ನಾವು ಕೃತಕ ಕಾಂತ ಅಥವಾ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಲಕ್ಷಲ್ಲಿ ಬರ್ತಾ ನಾನು ಹೇಳಿದ್ದು ಕೃತಕ ಕಾಂತ ಅಂದ್ರೇನು? ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ನಲ್ಲಿ ಇರ್ತಕ್ಕಂತಹ ಲೋಹಗಳು ಯಾವುವು? ಅಲ್ಯೂಮಿನಿಯಂ, ನಿಕೆಲ್, ಫೆರಸ್, ಕೋಬಾಲ್ಟು. ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುವ. ಸೆಕೆಂಡ್ ಒಂದು ಕ್ವಶನ್. ಓಕೆ, ಸೆಕೆಂಡ್ ಕ್ವಶನ್ ನೋಡಿ. ಕಾಂತದ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಕಾಂತದ ಎಲ್ಲ ಗುಣಲಕ್ಷಣಗಳನ್ನು ಉಪಯೋಗಿಸಿಕೊಂಡು ನಾವಿಕರು ದಿಕ್ಸೂಚಿಯನ್ನು ರಚಿಸಿದ ಖ್ಯಾತಿ ಯಾವ ದೇಶಕ್ಕೆ ಸಲ್ಲುತ್ತದೆ? ನೋಡಿ, ಕಾಂತದ ಅಂದರೆ ಮ್ಯಾಗ್ನೆಟ್ ಎಲ್ಲ ಗುಣಲಕ್ಷಣ ಆಲ್ರೆಡಿ ಸ್ಟಡಿ ಮಾಡಿರ್ತಾರೆ. ಒಂದು ಸ್ಟಡಿನ ಮಾಡಿ ಏನು ಮಾಡ್ತಾರೆ? ಒಂದು ದಿಕ್ಸೂಚಿಯನ್ನು ತಯಾರಿಸ್ತಾರೆ. ದಿಕ್ಸೂಚಿ ಅಂದರೆ ಏನಂತೀವಿ ನಾವು? ಅದಕ್ಕೆ ಇಂಗ್ಲೀಷ್ನಲ್ಲಿ ಕಂಪಾಸ್ ಅಂತ ಕರೀತಾರೆ. ಕಂಪಾಸ್ ನೀವು ಇದು ನೋಡಿರಲ್ವ, ನಿಡಲ್ ಮ್ಯಾಗ್ನೆಟ್ ಅಥವಾ ನಿಡಲ್ ಕಂಪಾಸ್ ಕೇಳಿರಲ್ವ, ಹೌದಾ? ಸೊ ಎಲ್ಲಿ ಯೂಸ್ ಮಾಡ್ತಾರೆ? ನಾವಿಕರು ಅದನ್ನು ಅವರ ಒಂದು ಶಿಪ್ನಲ್ಲಿ ಏನು ಮಾಡ್ತಾರೆ? ಒಂದು ದಿಕ್ಕನ್ನು ಸೂಚಿಸುವ ಸಲುವಾಗಿ
ಅದನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ನಾವು ದಿಕ್ಸೂಚಿ ಅಂತ ಕರಿತೀವಿ ಅಥವಾ ಕಂಪಾಸ್ ಅಂತ ಕರೀತಾರೆ. ಸೊ ಈ ಒಂದು ಕಂಪಾಸ್ ಅಥವಾ ದಿಕ್ಸೂಚಿಯನ್ನು ರಚಿಸಿದ ಖ್ಯಾತಿ ಯಾವ ದೇಶಕ್ಕೆ ಸಲ್ಲುತ್ತದೆ ಅಂತ ಕೇಳ್ತಾರೆ. ಯಾವ ದೇಶಕ್ಕೆ ಸಲ್ಲುತ್ತೆ ನೋಡಿ, ಆಪ್ಷನ್ ಏನು ಕೊಟ್ಟಿದ್ದಾರೆ? ಭಾರತ ಇದೆ, ಇಂಗ್ಲೆಂಡ್ ಇದೆ, ಜಪಾನ್ ಮತ್ತು ಚೀನಾ. ಔಟ್ ಆಫ್ ಇಲ್ಲಿ 4 ದೇಶಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸೊ ಔಟ್ ಆಫ್ 4 ಈ ದಿಕ್ಸೂಚಿಯನ್ನು ರಚಿಸಿದ ಖ್ಯಾತಿ ಯಾವ ದೇಶಕ್ಕೆ ಹೋಗುತ್ತಪ್ಪ ಅಂದರೆ ಚೀನಾ ದೇಶಕ್ಕೆ ಹೋಗುತ್ತೆ. ಚೀನಾ, ಯಾಕಂದರೆ ಚೀನಾ ಒನ್ ಆಫ್ ದ ಮೋಸ್ಟ್ ಡೆವಲಪ್ಡ್ ಕಂಟ್ರಿ ಅಂತಲೇ ಹೇಳ್ಬೋದು ಭಾರತಕ್ಕಿಂತ, ಹೌದಾ? ಸೊ ಫಸ್ಟ್ ಟೈಮು ಮೊದಲನೇ ಬಾರಿಗೆ ಏನು ಮಾಡ್ತಾರೆ, ಈ ಚೀನಾದವ್ರು ಏನು ಮಾಡ್ತಾರೆ, ಒಂದು ಕಾಂತ ಎಲ್ಲ ಗುಣಲಕ್ಷಣಗಳನ್ನು ಉಪಯೋಗಿಸಿಕೊಂಡು ಒಂದು ನಾವಿಕರ ಸಲುವಾಗಿ ಯೂಸ್ ಆಗಲಿ ಅಂತ ಹೇಳಿ ಒಂದು ಕಂಪಾಸವನ್ನು ತಯಾರು ಮಾಡ್ತಾರೆ. ಕಂಪಾಸ ಪೆಟ್ಟಿಯನ್ನು ತಯಾರು ಮಾಡ್ತಾರೆ. ಅದರಲ್ಲಿ ಏನಿರುತ್ತಪ್ಪ ಅಂದರೆ ಮ್ಯಾಗ್ನೆಟು. ಅದ್ರ ಯೂಸ್ ಎಲ್ಲಿ ಆಗುತ್ತೆ ಅಂದರೆ ದಿಕ್ಸೂಚಿ ಅಂದರೆ ದಿಕ್ಕನ್ನು ತೋರಿಸುವ ಕೆಲಸ ಅದು ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ದಿಕ್ಸೂಚಿಯನ್ನು ತಯಾರಿಸಿದ ಖ್ಯಾತಿ ಯಾವ ದೇಶಕ್ಕೆ ಹೋಗುತ್ತಪ್ಪ ಅಂದರೆ ಚೀನಾ ದೇಶಕ್ಕೆ ಹೋಗುತ್ತೆ. ಅದಾದ ಮೇಲೆ ಬಾಕಿ ಉಳಿದ ಎಲ್ಲ ದೇಶಗಳ ಎಲ್ಲ ಕೂಡಿಕೊಂಡು ಮತ್ತೆ ಲೇಟೆಸ್ಟ್ ವರ್ಜನ್ ಕಂಪಾಸನ್ನು ಮುಂದೆ ಅವರು ತಯಾರು ಮಾಡ್ಯಾರ ಅಂತ ಹೇಳ್ಬೋದು. ಓಕೆ ಲಕ್ಷಲ್ಲಿ ಮತ್ತೊಂದು ಸಲ ರಿಪೀಟ್ ಆಗಿ ಹೇಳ್ತೀನಿ. ಕ್ವಶನ್ ಏನಪ್ಪ ಅಂದರೆ ಕಾಂತದ ಎಲ್ಲ ಗುಣಲಕ್ಷಣಗಳನ್ನು ಉಪಯೋಗಿಸಿಕೊಂಡು ನಾವಿಕರು ದಿಕ್ಸೂಚಿಯನ್ನು ರಚಿಸಿರ್ತಾರೆ. ಅದರ ಖ್ಯಾತಿ ಯಾವ ದೇಶಕ್ಕೆ ಸಲ್ಲುತ್ತಪ್ಪ ಅಂದರೆ ಚೀನಾ. ಲಕ್ಷದಲ್ಲಿ ಇಟ್ಕೊಳ್ಳಿ. ಓಕೆ ನೆಕ್ಸ್ಟ್ ಹೋಗುವ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಓಕೆ, ಥರ್ಡ್ ಕ್ವಶನ್ ನಮಗೇನು ಹೇಳುತ್ತೆ ನೋಡಿ, ಎಲ್ಲಿ ವಿದ್ಯುತ್ ಪ್ರವಾಹ ಇರುತ್ತದೆಯೋ ಅಲ್ಲಿ ಕಾಂತ ಕ್ಷೇತ್ರ ಇರುತ್ತದೆ ಎಂಬುದನ್ನು ತೋರಿಸಿಕೊಟ್ಟ ವಿಜ್ಞಾನಿ. ನೋಡಿ, ಮೊದಲು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ವಿದ್ಯುತ್ ಪ್ರವಾಹ ಇರುತ್ತದೆ, ವಿದ್ಯುತ್ ಪ್ರವಾಹ ಅಂದ್ರೆ ಏನು? ಇಲೆಕ್ಟ್ರಿಕ್ ಕರೆಂಟು, ಹೌದಲ್ವಾ? ಎಲ್ಲಿ ಇಲೆಕ್ಟ್ರಿಕ್ ಕರೆಂಟ್ ಇರ್ತದೆಯೋ ಅಲ್ಲಿ ಮ್ಯಾಗ್ನೆಟಿಸಮ್, ಕಾಂತ ಕ್ಷೇತ್ರ ಅಂದ್ರೇನು? ಮ್ಯಾಗ್ನೆಟಿಸಮ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟ ವಿಜ್ಞಾನಿ ಯಾರು ಅಂತ ಕ್ವಶನ್ನ ಕೇಳಿದ್ದಾರೆ, ಹೌದಲ್ಲ? ಸೊ ಇಲ್ಲಿ 4 ವಿಜ್ಞಾನಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ವಿಲಿಯಂ ಗಿಲ್ಬರ್ಟ್ ಇದೆ, ಜೋಸೆಫ್ ಬನ್ನಿ ಇದೆ, ಮೈಕಲ್ ಫ್ಯಾರಡೆ ಇದೆ, ಆಮೇಲೆ ಆಯ್ಕೆ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಪ್ರೆಡ್ ಅಂತ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಇದರ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಆಯ್ಕೆ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಪ್ರೆಡ್ ಅಂತಕ್ಕಂಥ ವಿಜ್ಞಾನಿಯವರು ಹೇಳಿಕೊಟ್ಟಿದ್ದೇ ಇದೆ. ಏನಂದರೆ ಎಲ್ಲಿ ಇಲೆಕ್ಟ್ರಿಕ್ ಕರೆಂಟ್ ಇರುತ್ತೋ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ಹೇಳಿಕೊಟ್ಟವರು ಇವರು, ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಪ್ರೆಡ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಉಳಿದ ಈ 3 ಸೈಂಟಿಸ್ಟ್ಗಳು ಇನ್ನೂ ಹೆಸರು ಕೂಡ ಇಲ್ಲಿದೆ. ವಿಲಿಯಂ ಗಿಲ್ಬರ್ಟ್ಸ್ ಇದೆ, ಜೋಸೆಫ್ ಹೆನ್ನಿ ಇದೆ, ಮೈಕಲ್ ಫ್ಯಾರಡೆ ಇದೆ. ಸೊ ಇವರು ಕೂಡ ಒಂದೊಂದನ್ನು ರಿಸರ್ಚ್ಗಳನ್ನ ಮಾಡಿರ್ತಾರೆ ಮ್ಯಾಗ್ನೆಟ್ ಸಂಬಂಧಪಟ್ಟಂಗೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥ ವಿಜ್ಞಾನಿ ಏನು ಹೇಳಿಕೊಟ್ಟಿದ್ದಾರೆ ಅಂದರೆ ಭೂಮಿಯು ಒಂದು ಕಾಂತದಂತೆ ವರ್ತಿಸುತ್ತೆ. ಭೂಮಿ ಕಾಂತದಂತೆ ವರ್ತಿಸುತ್ತೆ. ಕಾಂತದಂತೆ ವರ್ತಿಸುತ್ತೆ ಅಂದ್ರೇನು? ನಮ್ಮ ಏನು ಅರ್ತ್ ಇದೆಯಲ್ಲ, ಸೊ ಅರ್ತ್ ಕೂಡ ಒಂದು ಟೈಪ್ ಆಫ್ ದ ಮ್ಯಾಗ್ನೆಟ್ ಅಂತ ಹೇಳ್ತಾರೆ. ಯಾಕಂದರೆ ನಿಮ್ಗೆ ಗೊತ್ತಿರಲಿ, ಯಾವುದೇ ಒಂದು ವಸ್ತು, ಯಾಕಂದರೆ ಜಾಸ್ತಿ ಇಲ್ಲಿ ಭೂಮಿ ಇಲ್ಲ, ನೀರು ಜಾಸ್ತಿ ಇದೆ, ಬಟ್ ಈ ಒಂದು ಅರ್ತ್ ಕೂಡ ಒಂದು ಮ್ಯಾಗ್ನೆಟ್ ಥರನೇ ವರ್ಕ್ ಮಾಡ್ತಾ ಇರುತ್ತೆ, ಹೌದಲ್ವಾ? ಅದಕ್ಕೆ ಗ್ರಾವಿಟೇಷನ್ ಫೋರ್ಸ್ ಅಂತಕ್ಕಂಥದ್ದು ಇದೆ. ಸೊ ಹೀಗಾಗಿ ಅವರು ಏನು ಹೇಳ್ತಾರೆ, ವಿಲಿಯಂ ಗಿಲ್ಬರ್ಟ್ಸ್ ಅವರು ಭೂಮಿ ಕೂಡ ಒಂದು ಕಾಂತದಂತೆ ವರ್ತಿಸುತ್ತೆ ಅಂತಕ್ಕಂಥದ್ದನ್ನು ಅಭ್ಯಾಸ ಮಾಡಿ ಪ್ರತಿಯೊಬ್ಬ ಒಂದು ಜನತೆಯವರು ಹೇಳಿಕೊಟ್ಟಿದ್ದಾರೆ. ಇನ್ನು ಜೋಸೆಫ್ ಹೆನ್ನಿ ಮತ್ತು ಮೈಕಲ್ ಫ್ಯಾರಡೆ ಅವರು ಏನು ಹೇಳಿದ್ದಾರೆ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟವರು ಈ ಜೋಸೆಫ್ ಹೆನ್ನಿ ಮತ್ತು ಮೈಕಲ್ ಫ್ಯಾರಡೆ ಅಂತಕ್ಕಂಥ ವಿಜ್ಞಾನಿ. ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಅದನ್ನು ಕನ್ನಡದಲ್ಲಿ ನಾವೇನಂತೀವಿ, ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ಏನು? ವಿದ್ಯುತ್ ಕಾಂತೀಯ ಪ್ರೇರಣೆ. ಕ್ವಶನ್ ಅರ್ಥ ಆಯ್ತಾ? ಎಲ್ಲಿ ಇಲೆಕ್ಟ್ರಿಕ್ ಕರೆಂಟ್ ಇರುತ್ತೋ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟವ್ರು ಯಾರಂದರೆ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಪ್ರೆಡ್ ಅಂತಕ್ಕಂಥ ವಿಜ್ಞಾನಿ. ಓಕೆ, ವಿಲಿಯಂ ಗಿಲ್ಬರ್ಟ್ಸ್ ಅವ್ರು ಏನು ಹೇಳ್ತಾರೆ, ಭೂಮಿ ಕೂಡ ಒಂದು ಕಾಂತದಂತೆ ವರ್ತಿಸುತ್ತೆ ಅಂತಕ್ಕಂಥ ಹೇಳಿದ್ರೆ ವಿಲಿಯಂ ಗಿಲ್ಬರ್ಟು, ಜೋಸೆಫ್ ಹೆನ್ನಿ ಮತ್ತು ಮೈಕಲ್ ಫ್ಯಾರಡೆ ಅವರು ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟವರು. ಓಕೆ ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಫೋರ್ತ್ ನಮ್ಮ ಕ್ವಶನ್ ಏನು ಹೇಳುತ್ತೆ ನೋಡಿ, ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ನೋಡಿ, ಫ್ಲೆಮಿಂಗ್ ಬಂದರು, ಫ್ಲೆಮಿಂಗ್ ಸೈನ್ಸ್ ಏನು ಹೇಳ್ತಾರೆ, ಫ್ಲೆಮಿಂಗ್ ಅವರ ಒಂದು ಬಲಗೈ ನಿಯಮ, ಫ್ಲೆಮಿಂಗ್ ಅವರ ಒಂದು ಎಡಗೈ ನಿಯಮ ಅಂತ ಬರುತ್ತೆ ಚಾಪ್ಟರ್ನಲ್ಲಿ ಮ್ಯಾಗ್ನೆಟಿಸಮಲ್ಲಿ, ಹೌದಾ? ನೀವೆಲ್ಲ ಸ್ಟಡಿ ಮಾಡಿರ್ತೀರ. ಆ ಒಂದು ಫ್ಲೆಮಿಂಗ್ ಅವರ ಬಲಗೈ ನಿಯಮದಲ್ಲಿ ಯಾವ ಬೆರಳು ಕಾಂತ ಕ್ಷೇತ್ರದ ನೇರವನ್ನು ಸೂಚಿಸುತ್ತೆ? ನೋಡಿ ಏನು ಹೇಳ್ತಾರೆ ಅವರು, ಏನು ಹೇಳ್ತಾರೆ, ಫ್ಲೆಮಿಂಗ್
ಬಲಗೈ ನಿಯಮದಲ್ಲಿ ಯಾವ ಬೆರಳು ಕಾಂತಕ್ಷೇತ್ರದ ನೇರವನ್ನು ಸೂಚಿಸುತ್ತೆ? ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಲಿ, ಫಸ್ಟ್ ಈ ಒಂದು ಬಲಗೈ ನಿಯಮದಲ್ಲಿ ಅಂದರೆ ಬಲಗೈ ನಿಯಮ ನಮ್ಗೆ ಹೇಳುತ್ತೆ ಬಲಗೈನ ಒಂದು ಹೆಬ್ಬೆರಳಾಗಿರ್ಬೋದು. ಆಪ್ಷನ್ ಕೊಟ್ಟಿದ್ರಲ್ಲ, ಹೆಬ್ಬೆರಳಿದೆ, ತೋರು ಬೆರಳಿದೆ, ಮಧ್ಯ ಬೆರಳಿದೆ, ಯಾವುದೂ ಅಲ್ಲ ಅಂತ. ಸೊ ಈ ಒಂದು ಬಲಗೈನ ನಾವು ಯಾವಾಗ ಪರಸ್ಪರ ಲಂಬವಾಗಿರುವಂತೆ ಯಾವಾಗ ನಾವು ಹಿಡಿತೀವಿ, ಹೌದಲ್ಲ? ಸೊ ಆ ಲಂಬ ರೀತಿಯಾಗಿ ಹಿಡಿದಾಗ ನಮ್ಮ ತೋರ ಬೆರಳು ಇರ್ಬೋದು, ಹೆಬ್ಬೆರಳು ಇರ್ಬೋದು, ಅಥವಾ ಒಂದು ಮಧ್ಯದ ಬೆರಳು ಇರಬಹುದು. ಸೊ ಈ ಔಟ್ ಆಫ್ 3 ಒಂದು ಬೆರಳಿನ ಪೈಕಿ ಯಾವ ಬೆರಳು ಕಾಂತಕ್ಷೇತ್ರದ ನೇರವನ್ನು ತೋರಿಸುತ್ತೆ ಅಂತ ಕ್ವಶನ್ ಕೇಳ್ತಾರೆ. ನೋಡಿ, ನಮ್ಮ ಬಟ್ ಯಾವ ಥರ ಇರಬೇಕಂದ್ರೆ ಇದು ನಮ್ಮ ಹೆಬ್ಬೆರಳು, ಹೌದಲ್ವಾ? ಸೊ ಇದು ಒಂದು ನಮ್ಮ ಒಂದು ಬೆರಳು. ನಾನು ಸ್ಟಡಿ ಮಾಡಿರ್ತಕ್ಕಂಥ ಒಂದು ಜಸ್ಟ್ ಒಂದು ಡಯಾಗ್ರಾಮ್ನ ನಾನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಸಿಂಪಲಾಗಿ ಅಷ್ಟೇನು ಕರೆಕ್ಟಾಗಿ ಬರಲ್ಲ, ಆದರೂ ಟ್ರೈ ಮಾಡ್ತೀನಿ, ಹೌದಾ? ಓಕೆ, ಇನ್ನು ಉಳಿದ ಇಲ್ಲೊಂದು ಬೆರಳು ಇರುತ್ತೆ ಈ ಥರ, ಆಮೇಲೆ ಇಲ್ಲೊಂದು ಇನ್ನೊಂದು ಬೆರಳು ಇರುತ್ತೆ, ಇದು ನಮ್ಮ ಕೈ ಅಂತ ತಿಳ್ಕೊಳ್ಳಿ, ಹೌದಾ? ಸೊ ಈ ರೀತಿಯಾಗಿ ಯಾವಾಗ ನಾವು ನಮ್ಮ ಬೆರಳುಗಳನ್ನು ಹಿಡಿತೀವಿ, ಸೊ ಆವಾಗ ಇವರೊಂದು ಬಲಗೈ, ಹೌದಾ? ಸೊ ಇದು ನಮ್ಮ ಒಂದು ಹೆಬ್ಬೆರಳು ಅಂತ ಕರಿತೀವಿ. ಸೊ ಇದು ಸೆಕೆಂಡ್ ಆಫ್ ಆಲ್ ಯಾವುದಿದು? ಹೆಬ್ಬೆರಳು. ಇದು ತೋರು ಬೆರಳು, ಇದು ನಮ್ಮ ಮಧ್ಯದ ಬೆರಳು, ಹೌದಾ? ಓಕೆ, ಇಲ್ಲಿ ಕ್ವಶನ್ ಏನಪ್ಪ ಅಂದರೆ, ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ಯಾವ ಬೆರಳು ಕಾಂತಕ್ಷೇತ್ರದ ನೇರವನ್ನು ಸೂಚಿಸುತ್ತೆ? ಹೌದಾ? ಸೊ ಇಲ್ಲಿ ಹೆಸರು ಕೊಡೋದಕ್ಕೆ ಇದು ನಮ್ಮ ಮಧ್ಯ ಬೆರಳು, ಹೌದಾ? ಇದು ನಮ್ಮ ಮಧ್ಯದ ಬೆರಳು. ಇದು ಯಾವ ಬೆರಳಪ್ಪ ಅಂದರೆ ಹೆಬ್ಬೆರಳು, ಹೌದಾ? ಹೆಬ್ಬೆರಳು. ಆಮೇಲೆ ಇದು ನಮ್ಮದು ಯಾವುದು? ನಮ್ಮ ತೋರು ಬೆರಳು, ಹೌದಾ? ತೋರು ಬೆರಳು. ಸೊ ಈ ಔಟ್ ಆಫ್ 3 ಒಂದು 3 ಬೆರಳುಗಳಲ್ಲಿ ಯಾವುದು ನಮ್ಮ ಕಾಂತಕ್ಷೇತ್ರ ಅಂದರೆ ಏನಿಲ್ಲಿ ಏನಂತ ಹೇಳ್ತೀವಿ ನಾವು? ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ, ಹೌದಾ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಯಾವ ಒಂದು ಬೆರಳಿನ ಮುಖ ಇರುತ್ತೆ ಅಂತ ಸಿಂಪಲ್ ಆಗಿ ಒಂದು ಕ್ವಶನ್ ಫಂಡ ಇದೆ, ಹೌದಾ? ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಪ್ಷನ್ನಲ್ಲಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ತೋರು ಬೆರಳು ಅಂತಲೇ ಹೇಳ್ಬೋದು. ಈ ಒಂದು ತೋರು ಬೆರಳು ಎಲ್ಲಿದೆ? ಇಲ್ಲಿದೆ ನೋಡಿ, ಇದು ನಮ್ಮ ತೋರು ಬೆರಳು. ಸೊ ಈ ಒಂದು ನಮ್ಮ ಬೆರಳು ಏನು ತೋರಿಸುತ್ತಪ್ಪ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಇದರ ಒಂದು ಏನಂತೀವಿ ನಾವು? ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಇದರ ತನ್ನ ಒಂದು ನೇರವನ್ನು ಸೂಚಿಸ್ತಕ್ಕಂಥ ಒಂದು ಬೆರಳು ಅಂತಲೇ ನಾವು ಹೇಳ್ಬೋದು. ಹಾಗಾದರೆ ಇನ್ನು ಉಳಿದ ಈ ಹೆಬ್ಬೆರಳು ನಮಗೆ ಏನು ಸೂಚನೆ ಕೊಡುತ್ತೆ? ಹೆಬ್ಬೆರಳು ಏನು ಕೊಡುತ್ತೆ ನಮಗೆ? ಮೋಷನ್ ಆರ್ ಫೋರ್ಸ್ ಅಂತಲೇ ಹೇಳ್ಬೋದು. ಮೋಷನ್ ಆರ್ ಫೋರ್ಸ್ ಅಂತ ಹೇಳ್ಬೋದು. ಮೋಷನ್ ಅಂದ್ರೆ ಏನು? ಮೋಷನ್ ಆರ್ ದ ಫೋರ್ಸ್ ಅಂದರೆ ವಾಹಕದ ಚಲನೆ ಅಂತ ಹೇಳ್ಬೋದು. ವಾಹಕದ ಚಲನೆ. ಇನ್ನು ತೋರ್ಬೆರಳು ನಮಗೆ ಏನು ತೋರಿಸುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಒಂದು ಏನಂತೀವಿ ನಾವು ಅದಕ್ಕೆ? ಕಾಂತಕ್ಷೇತ್ರದ ನೇರ ಅಂತ ಕರಿತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನು ಉಳಿದ ಈ ಮಧ್ಯದ ಬೆರಳು ನಮ್ಗೆ ಏನು ತೋರಿಸುತ್ತೆ? ಪ್ರೇರಿತ ವಿದ್ಯುತ್ ಪ್ರವಾಹದ ನೇರ ಅಥವಾ ಇದಕ್ಕೆ ಇಂಗ್ಲೀಷ್ನಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಅಂತ ಕರಿತೀವಿ. ಏನು? ಇಂಡ್ಯೂಸ್ಡ್ ಕರೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಹೆಬ್ಬೆರಳು ನಮಗೆ ಏನು ತೋರಿಸುತ್ತಪ್ಪ ಅಂದರೆ ಒಂದು ವಾಹಕದ ಚಲನೆ ಅನ್ನೋದು ತೋರುತ್ತೆ. ಏನು? ವಾಹಕದ ಚಲನೆ. ಅದಕ್ಕೆ ನಾವು ಏನಂತೀವಿ ಸಿಂಪಲ್ ಆಗಿ ಮೋಷನ್ ಅಥವಾ ಫೋರ್ಸ್ ಅಂತ ಕರಿತೀವಿ, ಹೌದಾ? ಇನ್ನು ಈ ನಮ್ಮ ಮಧ್ಯದ ಬೆರಳು ನಮ್ಗೆ ಏನು ತೋರಿಸುತ್ತೆ ಅಂದರೆ ಮಧ್ಯದ ಬೆರಳು ನಮ್ಗೆ ಏನು ತೋರಿಸುತ್ತೆ? ಇಂಡ್ಯೂಸ್ಡ್ ಕರೆಂಟು. ಎಲ್ಲಿದೆ? ಇಲ್ಲಿದೆ ನೋಡಿ, ಲಾಸ್ಟ್ ಇಲ್ಲಿ ತೋರಿಸಿಲ್ವ? ಇಂಡ್ಯೂಸ್ಡ್ ಕರೆಂಟ್. ಇದು ನಮ್ಮ ಮಧ್ಯದ ಬೆರಳು ತೋರಿಸ್ತಾ ಇರುತ್ತೆ. ಇನ್ನು ಉಳಿದ ತೋರು ಬೆರಳು ನಮ್ಗೆ ಏನು ತೋರಿಸ್ತಾ ಇರುತ್ತೆ ಅಂದರೆ ಒಂದು ಕಾಂತಕ್ಷೇತ್ರದ ನೇರವನ್ನು ನಮಗೆ ತೋರಿಸ್ತಾ ಇರುತ್ತೆ. ಸೊ ಇದೇ ಒಂದು ಬಲಗೈ ನಿಯಮ ಅಂತ ಹೇಳ್ಬೋದು. ಮತ್ತೆ ಒಂದ್ಸಲ ರಿಪೀಟ್ ಆಗಿ ಹೇಳ್ತೀನಿ ಕೇಳಿ. ಫ್ಲೆಮಿಂಗ್ ಅವರ ಬಲಗೈ ನಿಯಮ ನಮಗೇನು ಹೇಳುತ್ತಪ್ಪ ಅಂದರೆ ಫ್ಲೆಮಿಂಗ್ ಅವರ ಬಲಗೈ ನಿಯಮದಲ್ಲಿ ಈ ಏನು ಯಾವ ಬೆರಳು ಕಾಂತಕ್ಷೇತ್ರದ ನೇರವನ್ನು ಸೂಚಿಸುತ್ತೆ ಅಂತ ಕ್ವಶನ್ ಕೇಳಿದರೆ ಏನು ತೋರಿಸುತ್ತೆ ನಮಗೆ? ತೋರ ಬೆರಳು ಇದೇನು ತೋರಿಸುತ್ತೆ ನಮಗೆ? ಕಾಂತಕ್ಷೇತ್ರದ ನೇರವನ್ನು ಸೂಚಿಸುತ್ತೆ. ಇನ್ನುಳಿದ ಹೆಬ್ಬೆರಳು ನಮಗೆ ಏನು ಸೂಚನೆ ಮಾಡುತ್ತೆ? ಹೆಬ್ಬೆರಳು ಎಲ್ಲಿದೆ? ಇಲ್ಲಿ ನೋಡಿ, ವಾಹಕದ ಚಲನೆ ಅಥವಾ ಫೋರ್ಸ್ ಅಥವಾ ಮೋಷನ್ ಅಂತ ಕರಿತೀವಿ. ಇನ್ನು ಮಧ್ಯದ ಬೆರಳು ಏನು ತೋರಿಸುತ್ತೆ? ಇಂಡ್ಯೂಸ್ಡ್ ಕರೆಂಟ್ ಅಥವಾ ಕನ್ನಡದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ನೇರ ಅಂತ ಕರಿತೀವಿ. ಸೊ ಇದು
ಫ್ಲೇಮಿಂಗ್ ಅವರ ಬಲಗೈ ನಿಯಮ ಅಂತಲೇ ಹೇಳ್ಬೋದು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ನಮಗೆ, ಒಂದು ವಿದ್ಯುತ್ ಪ್ರವಾಹದ ನೋಡಿ, ವಿದ್ಯುತ್ ಪ್ರವಾಹದ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು ಮತ್ತು ಯಾಂತ್ರಿಕ ಬಲವು ವಾಹಕದ ಮೇಲೆ ಪರಿವರ್ತಿಸುವ ದಿಕ್ಕು ಇವುಗಳಿಗಿರುವ ಸಂಬಂಧಕ್ಕೆ ಯಾವ ನಿಯಮ ಅಂತ ಕರಿತೀವಿ? ಸೊ ಇದೇ ನೀವು ಜಸ್ಟ್ ನೋಡಿದ್ರೆ ಏನು ಫ್ಲೇಮಿಂಗ್ ಅವರ ಬಲಗೈ ನಿಯಮ ಅಂತ, ಹೌದಾ? ಸೊ ಈ ಆಪ್ಷನ್ ಬ ಅಂದರೆ ಆಯ್ಕೆ ಬ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ಫ್ಲೇಮಿಂಗ್ ಅವರ ಬಲಗೈ ನಿಯಮ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಫ್ಲೇಮಿಂಗ್ ಅವರ ಬಲಗೈ ನಿಯಮ ಅಲ್ಲ. ಫ್ಲೇಮಿಂಗ್ ಅವರ ಬಲಗೈ ನಿಯಮ ಏನು ಹೇಳುತ್ತೇನೆ ಜಸ್ಟ್ ನಿಮ್ಗೆ ಹೇಳಿದ್ದೆ. ಯಾವಾಗ ನಾವು ನಮ್ಮ ಬಲಗೈದ ಒಂದು ಹೆಬ್ಬೆರಳಿರ್ಬೋದು, ಆಮೇಲೆ ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಲಂಬವಾಗಿ ಹಿಡಿದಾಗ, ಹೌದಲ್ವಾ, ಲಂಬವಾಗಿ ಹಿಡಿದಾಗ ಅಲ್ಲಿ ನಮಗೆ ತೋರು ಬೆರಳು ಏನು ತೋರಿಸುತ್ತೆ? ಕಾಂತಕ್ಷೇತ್ರದ ನೇರವನ್ನು ತೋರಿಸುತ್ತೆ, ಹೌದಾ? ಆಮೇಲೆ ಹೆಬ್ಬೆರಳು ನಮ್ಗೆ ಏನು ತೋರಿಸುತ್ತೆ? ವಾಹಕದ ಚಲನೆಯನ್ನು ತೋರಿಸುತ್ತೆ. ಅದ್ರ ಬಿಟ್ಟರೆ ಮಧ್ಯದ ಬೆರಳು ನಮ್ಗೆ ಏನು ತೋರಿಸುತ್ತೆ? ಪ್ರೇರಿತ ವಿದ್ಯುತ್ ಪ್ರವಾಹದ ನೇರವನ್ನು ನಮಗೆ ತೋರಿಸ್ತಾ ಇರುತ್ತೆ. ಸೊ ಅದ್ಯಾವುದು ಇಲ್ಲಿ ಇಲ್ಲ, ಹೌದಲ್ವಾ? ಸೊ ಹೀಗಾಗಿ ಫ್ಲೇಮಿಂಗ್ ಅವರ ಬಲಗೈ ನಿಯಮ ಅಂತೂ ಆಗಲ್ಲ. ಆಯ್ಕೆ ಬ ಇದು ಇದರ ಒಂದು ರಾಂಗ್ ಆನ್ಸರ್ ಅಂತ ಹೇಳ್ಬೋದು, ಹೌದಾ? ಇನ್ನು ಉಳಿದ ಫ್ಲೇಮಿಂಗ್ ಅವರ ಎಡಗೈ ನಿಯಮ ಇದ್ರೂ ಇರ್ಬೋದು, ಆಮೇಲೆ ಫ್ಯಾರಡೆ ಅವರ ಮೊದಲ ನಿಯಮ ಇದ್ರೂ ಇರ್ಬೋದು, ಯಾವುದೂ ಅಲ್ಲ ಅಂತ ಇದು ಕೂಡ ಇದ್ರೂ ಇರ್ಬೋದು. ಸೊ ಇಲ್ಲಿ ನಿಮಗೆ ಫ್ಲೇಮಿಂಗ್ ಅವರು ಅಷ್ಟು 2 ನಿಯಮಗಳನ್ನ ಕೊಟ್ಟಿರ್ತಾರೆ. ಒಂದು ಫ್ಲೇಮಿಂಗ್ ಅವರ ಬಲಗೈ ನಿಯಮ, ಇನ್ನೊಂದು ಫ್ಲೇಮಿಂಗ್ ಅವರ ಎಡಗೈ ನಿಯಮ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಸಂಬಂಧಪಟ್ಟಿದ್ದು ಬಲಗೈ ನಿಯಮ ಅಂತೂ ಆಗಲ್ಲ. ಇನ್ನು ಫ್ಲೇಮಿಂಗ್ ಅವರ ಒಂದು ಎಡಗೈ ನಿಯಮ ಅಂತ ನಾವು ಇದಕ್ಕೆ ಹೇಳ್ಬೋದು. ಯಾಕಂದರೆ ಎಡಗೈ ನಿಯಮ ಅಂದ್ರೆ ಇದೆ, ಏನು? ವಿದ್ಯುತ್ ಪ್ರವಾಹದ ದಿಕ್ಕು, ಕಾಂತಕ್ಷೇತ್ರ ದಿಕ್ಕು ಮತ್ತು ಯಾಂತ್ರಿಕ ಬಲ, ಹೌದಲ್ವಾ? ಸೊ ವಾಹಕದ ಮೇಲೆ ವರ್ತಿಸುವ ದಿಕ್ಕು ಇವುಗಳಿಗಿರುವ ಸಂಬಂಧಕ್ಕೆ ನಾವೇನಂತ ಕರಿತೀವಿ? ಫ್ಲೇಮಿಂಗ್ ಅವರ ಎಡಗೈ ನಿಯಮ ಅಂತ ಕರಿತೀವಿ. ಏನು? ಫ್ಲೇಮಿಂಗ್ ಅವರ ಎಡಗೈ ನಿಯಮ ಅಂತಲೇ ಕರಿತೀವಿ. ಸೊ ಇದು ಇದರ ಒಂದು ಸರಿಯಾದ ಆಯ್ಕೆ. ಇನ್ನು ಫ್ಯಾರಡೆ ಅವರು ನಮ್ಗೇನು ಹೇಳ್ತಾರೆ? ಫ್ಯಾರಡೆಯವರ ಮೊದಲನೇ ನಿಯಮ ನಮಗೇನು ಹೇಳುತ್ತೆ ನೋಡಿ, ಒಂದು ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರವು, ಒಂದು ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರವು ವಾಹಕದಲ್ಲಿ ವಿದ್ಯುತ್ ಚಾಲಕ ಬಲವನ್ನು ಪ್ರೇರಣೆ ಮಾಡುತ್ತೆ. ಏನು ಮಾಡುತ್ತೆ? ವಿದ್ಯುತ್ ಚಾಲಕ ಬಲವನ್ನು ಪ್ರೇರಣೆ ಮಾಡ್ತಾ ಇರುತ್ತೆ. ಸೊ ಅದನ್ನು ಹೇಳೋದೇನಪ್ಪ? ಅದೇ ಅಂದರೆ ಫ್ಯಾರಡೆಯವರ ಮೊದಲನೆಯ ನಿಯಮ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ 5ನೇ ಕ್ವಶನ್ ಏನಿದೆ, ವಿದ್ಯುತ್ ಪ್ರವಾಹದ ದಿಕ್ಕಿರ್ಬೋದು, ಕಾಂತಕ್ಷೇತ್ರದ ದಿಕ್ಕಿರ್ಬೋದು, ಅಥವಾ ಯಾಂತ್ರಿಕ ಬಲ ಇರ್ಬೋದು, ಸೊ ವಾಹಕದ ಮೇಲೆ ವರ್ತಿಸುವ ದಿಕ್ಕು, ಹೌದಲ್ಲ? ಸೊ ಇವುಗಳಿಗೆ ಸಂಬಂಧಕ್ಕೆ ಏನಂತ ಕರಿತೀವಿ? ಫ್ಲೇಮಿಂಗ್ ಅವರ ಎಡಗೈ ನಿಯಮ. ಇದು ಇದರ ಒಂದು ಸರಿಯಾದ ಆಯ್ಕೆ ಅಂತಲೇ ಹೇಳ್ಬೋದು. ಓಕೆ ಓಕೆ ಎಲ್ರಿಗೂ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಆಗಿ ಈ ಒಂದು ಕ್ವಶನ್ನ ಆನ್ಸರ್ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಮತ್ತು ರಿಪೀಟಾಗಿ ವಿಡಿಯೋ ಪ್ಲೇ ಮಾಡಿ, ಬ್ಯಾಕ್ ತೊಗೊಳ್ಳಿ, ಮತ್ತೆ ಪ್ಲೇ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಡಗೈ ನಿಯಮ ಏನು ಹೇಳುತ್ತೆ ಮತ್ತು ಬಲಗೈ ನಿಯಮ ಏನು ಹೇಳುತ್ತೆ, ಫ್ಯಾರಡೆಯವರ ನಿಯಮ ಏನು ಹೇಳುತ್ತೆ. ಸೊ ಈ 4ನೇ ಕ್ವಶನ್ ಮತ್ತು 5ನೇ ಕ್ವಶನ್ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ಫ್ಲೇಮಿಂಗ್ ಅವರ ಬಲಗೈ ನಿಯಮ ಯಾವ ಥರ ಇದೆ, ಫ್ಲೇಮಿಂಗ್ ಅವರ ಎಡಗೈ ನಿಯಮ ಯಾವ ಥರ ಇದೆ ಜಸ್ಟ್ ಹೇಳಿದ್ದು, ಆಮೇಲೆ ಫ್ಯಾರಡೆಯವರ ಮೊದಲನೆಯ ನಿಯಮ ಏನು ಹೇಳುತ್ತೆ. ಸೊ ಈ 3 ಒಂದು ನಿಯಮದ ಬಗ್ಗೆ ಈ ಒಂದು 2 ಕ್ವಶನ್ ನಿಮಗೆ ಆನ್ಸರು ಸಿಕ್ಕಂಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ 6th ಕ್ವಶನ್ ನೋಡಿ ಏನು ಹೇಳುತ್ತೆ. 6ನೇ ಒಂದು ಕ್ವಶನು, AC ವೋಲ್ಟೇಜನ್ನು ಹೆಚ್ಚು ಅಥವಾ ಕಡಿಮೆ ಮಾಡುವ ಉಪಕರಣ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಈ AC ಅಂದರೆ ಏನು? AC ಅಂದ್ರೇನು? AC ಅಂದ್ರೇನು? ನಿಮ್ಮ ಮನೇಲಿರೋ AC ಅಲ್ಲ, ಅಥವಾ ಆಫೀಸ್ನಲ್ಲಿ ಇರ್ತಕ್ಕಂಥ AC ಅಲ್ಲ. AC ಅಂದರೆ ಅಲ್ಟರ್ನೇಟಿವ್ ಕರೆಂಟ್ ಅಂತ ಕರಿತೀವಿ. ಯಾವುದು? ಅಲ್ಟರ್ನೇಟಿವ್ ಕರೆಂಟ್ ಅಂತ ಕರಿತೀವಿ. ಅಲ್ಟರ್ನೇಟಿವ್ ಕರೆಂಟು. ಇನ್ನೊಂದು ಕರೆಂಟ್ ಬರುತ್ತೆ, ಯಾವುದು? DC ಅಂತ ಬರುತ್ತೆ. DC ಅಂದ್ರೇನು? ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಲ್ಲ, ಇಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂಗೆ DC ಅಂದರೆ ಡೈರೆಕ್ಟ್ ಕರೆಂಟು, AC ಅಂದರೆ ಅಲ್ಟರ್ನೇಟಿವ್ ಕರೆಂಟು. ಸೊ ಈ AC ವೋಲ್ಟೇಜನ್ನು ಹೆಚ್ಚು ಅಥವಾ ಕಡಿಮೆ ಮಾಡುವ ಉಪಕರಣ ಯಾವುದು ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪರಿವರ್ತಕ, ಅಥವಾ ನಾವು TC ಅಂತ ಕರಿತೀವಿ. TC ಅಂದರೆ ಏನು? ಟ್ರಾನ್ಸ್ಫಾರ್ಮರು. ಲಕ್ಷದಲ್ಲಿ ಇಟ್ಕೊಳ್ಳಿ, TC ಅಂದರೆ ಟ್ರಾನ್ಸ್ಫಾರ್ಮರು, ಹೌದಾ? ಸೊ ಈ TC ದಿಂದನೇ AC ವೋಲ್ಟೇಜ್ನಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡೋಕ್ಕೆ ಬರುತ್ತೆ. ಇನ್ನು ಉಳಿದು ನಮ್ಮ ಮ್ಯಾಗ್ನೆಟಲ್ಲಿ ಏನಾದರೂ ಕಡಿಮೆ ಮಾಡೋಕ್ಕೆ ಬರುತ್ತಾ? AC ವೋಲ್ಟೇಜು ಇಲ್ಲ, ಮ್ಯಾಗ್ನೆಟ್ ಯೂಸ್ ಮಾಡಿದ್ರೆ ಬರಲ್ಲ, ಹೌದಾ?
ಸೊ ಆಯ್ಕೆ ಬ ಕೂಡ ರಾಂಗ್ ಆನ್ಸರ್ ಇದೆ. ಇನ್ನು ಥರ್ಡ್ ಒಂದಿದೆ ಎ ಸಿ ಡೈನಮ್ ಅಂತ ಇದೆ. ಎ ಸಿ ಡೈನಮ್ ಕೂಡ ಇದರ ರಾಂಗ್ ಆನ್ಸರ್. ಯಾಕಂದರೆ ಎ ಸಿ ಡೈನಮ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಮೆಕ್ಯಾನಿಕಲ್ ಎನರ್ಜಿಯನ್ನು ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಮಾಡೋ ಸಲುವಾಗಿ ಎ ಸಿ ಡೈನಮೀಟರ್ನ ಯೂಸ್ ಮಾಡ್ತಾರೆ. ಎಲ್ಲಿ ಯೂಸ್ ಮಾಡ್ತಾರೆ? ಮೆಕ್ಯಾನಿಕಲ್ ಎನರ್ಜಿ ME ಟು EE. ME ಅಂದರೆ ಮೆಕ್ಯಾನಿಕಲ್ ಎನರ್ಜಿ, EE ಅಂದರೆ ಇಲೆಕ್ಟ್ರಿಕಲ್ ಎನರ್ಜಿ. ಸೊ ಮೆಕ್ಯಾನಿಕಲ್ ಎನರ್ಜಿಯನ್ನು ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಮಾಡೋಕ್ಕೆ ಎ ಸಿ ಡೈನಮೀಟರ್ನ ಯೂಸ್ ಮಾಡ್ತಾರೆ. ಓಕೆ. ಸೊ 6ನೇ ಪ್ರಶ್ನೆ, ಎ ಸಿ ವೋಲ್ಟೇಜನ್ನು ಹೆಚ್ಚು ಅಥವಾ ಕಡಿಮೆ ಮಾಡುವ ಉಪಕರಣ ಯಾವುದಂದರೆ ಪರಿವರ್ತಕ, TC, ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಓಕೆ, ಲಕ್ಷದಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. 7th ಕ್ವಶನ್. ಓಕೆ, 7th ಕ್ವಶನ್ ಏನು ಹೇಳುತ್ತೆ ನೋಡಿ. ಏನು TC ಇರುತ್ತಲ್ವ, ಸೊ ಈ TCಯನ್ನು ತಂಪುಕಾರಕವಾಗಿ ಇಡಲು ಬಳಸುವ ತೈಲ. ನೋಡಿ, TC ಯಾವಾಗಲೂ ಕಂಟಿನ್ಯೂಸ್ ಆಗಿ ಕರೆಂಟ್ ಫ್ಲೋ ಆಗೋದ್ರಿಂದ ಅಲ್ಲಿ ಏನಾಗ್ತಾ ಇರುತ್ತೆ, ಹೀಟ್ ಜನರೇಟ್ ಆಗ್ತಾ ಇರುತ್ತಲ್ವ. ಸೊ ಆ ಹೀಟ್ನ ಕೋಲ್ಡ್ ಮಾಡೋ ಸಲುವಾಗಿ ಒಂದು ಆಯಿಲ್ನ ಯೂಸ್ ಮಾಡ್ತಾರೆ. TCಯಲ್ಲಿ ಆಯಿಲ್ನ ಯೂಸ್ ಮಾಡ್ತಾರೆ. ಆ ವೈರ್ಮನ್ಗೆ ಗೊತ್ತಿರುತ್ತೆ, ಲೈನ್ಮನ್ ಇರ್ತಾರಲ್ವ, ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವ ಒಂದು ತೈಲವನ್ನು ಅದರಲ್ಲಿ ಯೂಸ್ ಮಾಡ್ತಾರೆ. ಆಯ್ಕೆ ನೋಡಿ ಏನು ಕೊಟ್ಟಿದ್ದಾರೆ, ಪಾಲಿಕ್ಲೋರಿನೇಟೆಡ್, ಬೈಫಿನೈಲ್, ಪ್ಯಾರಾಫಿನ್ ಆಯಿಲ್, ವೆಜಿಟೇಬಲ್ ಆಯಿಲ್, ಯಾವುದು ಅಲ್ಲ ಅಂತ ಒಂದು 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಔಟ್ ಆಫ್ 4 ನಿಮ್ಗೆ ಗೊತ್ತಿರಲಿ, TCಯನ್ನು ತಂಪುಕಾರಕವಾಗಿ ಇಡುವ ಸಲುವಾಗಿ ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ ಅಂತ ಒಂದು ಆಯಿಲ್ ಸಿಗುತ್ತೆ. ಅಂದರೆ ಆ ಎಣ್ಣೆಯನ್ನು TCಯಲ್ಲಿ ತಂಪುಕಾರಕವಾಗಿ ಬಳಸ್ತಾರೆ. ಇದು ಒಂದು ಇದರ ಸರಿಯಾದ ಆಯ್ಕೆ. ಇನ್ನು ಉಳಿದ ಪ್ಯಾರಾಫಿನೈಲ್ ಇರ್ಬೋದು ಅಥವಾ ವೆಜಿಟೇಬಲ್ ಆಯಿಲ್ ಇರ್ಬೋದು, ಇದನ್ನಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ವೆಜಿಟೇಬಲ್ ಆಯಿಲು ನೀವು ಯೂಸ್ ಮಾಡ್ತಕ್ಕಂಥ ಒಂದು ಆಯಿಲು, ಹೌದಾ. ಸೊ ಅದನ್ನು TCನಲ್ಲಿ ಬಳಸಿದ್ರೆ ಅದು ಕೋಲ್ಡ್ ಆಗಲ್ಲ, ಉಲ್ಟಾ ಜಾಸ್ತಿ ಹೀಟ್ ಆಗುತ್ತೆ. ಇನ್ನು ಪ್ಯಾರಾಫಿನೈಲ್ ತಂದರೆ ಪ್ಯಾರಾಫಿನೈಲ್ ಎಲ್ಲಿ ಯೂಸ್ ಮಾಡ್ತಾರೆ, ನಿಮ್ಮ ಒಂದು ಲ್ಯಾಬ್ನಲ್ಲಿ ನಿಮ್ಗೆ ಏನಾದರೂ ಒಂದು ಕಂಪೌಂಡ್ ಇದ್ದರೆ ಆ ಒಂದು ಕಂಪೌಂಡ್ಗಳ MP ಅಥವಾ BP ಏನಾದರೂ ತೆಗೆಯೋದಿದ್ದರೆ, ಫೈಂಡ್ ಔಟ್ ಮಾಡೋದಿದ್ದರೆ ಅಲ್ಲಿ ಥೈಲ್ಸ್ ಅಂತ ಒಂದು ಟ್ಯೂಬ್ ಬರುತ್ತೆ. ಆ ಒಂದು ಟ್ಯೂಬ್ನ ಜೊತೆಗೆ ಇದನ್ನು ಯೂಸ್ ಮಾಡ್ತಾರೆ, ಹೌದಾ. ನೀವು ಯಾರೋ ಪ್ರಾಕ್ಟಿಕಲ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ, ಹೌದಾ. ಸೊ ಪ್ಯಾರಾಫಿನೈಲು ಅದರದ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ, ಬಟ್ ಅದನ್ನು ಕೋಲ್ಡ್ ಮಾಡೋಕ್ಕೆ ಯೂಸ್ ಮಾಡಲ್ಲ. ಒಂದ್ಸಲಿ ಪ್ಯಾರಾಫಿನೈಲ್ ಏನಾದರೂ ಹೀಟ್ ಆದರೆ ಅದು ಬೇಗನೆ ಕೋಲ್ಡ್ ಆಗಲ್ಲ, ಹೌದಾ. ಸೊ ಇನ್ನೂ ಸಿಕ್ಕಾಪಟ್ಟೆ ರೀಸನ್ ಇದೆ, ಬಟ್ ರೀಸನ್ ನಿಮಗೆ ಇಲ್ಲಿ ಕೊಟ್ಟಿಲ್ಲ ಅವರು. ಸೊ ಕ್ವಶನ್ ಏನು ಕೇಳಿದ್ರೆ ಇಲ್ಲಿ ಯಾವ ಒಂದು ತೈಲವನ್ನು ತಂಪುಕಾರಕವಾಗಿ ಇಡಲು TCಯಲ್ಲಿ ಬಳಸ್ತಾರೆ. ಆನ್ಸರ್ ಏನಪ್ಪ ಅಂದರೆ ಪಾಲಿಕ್ಲೋರಿನೇಟೆಡ್ ಬೈಫಿನೈಲು. ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ ಅಂತಕ್ಕಂಥ ಆಯಿಲ್ ಸಿಗುತ್ತೆ. ಆ ಆಯಿಲ್ನ ತಂಪುಕಾರಕವಾಗಿ TCಯಲ್ಲಿ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ, 8ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದಂತ ಕೇಳ್ತಾರೆ. ವಿದ್ಯುತ್ ಶಕ್ತಿ ಅಂದ್ರೇನು, ಎಲೆಕ್ಟ್ರಿಕ್ ಕರೆಂಟ್ ಇರುತ್ತಲ್ವಾ. ಸೊ ಆ ಎಲೆಕ್ಟ್ರಿಕ್ ಕರೆಂಟನ್ನು ಯಾಂತ್ರಿಕ ಶಕ್ತಿ ಅಂದ್ರೇನು, ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಏನು ಮೆಕ್ಯಾನಿಕಲ್ ಎನರ್ಜಿ, ಇಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿಯನ್ನು ನೀವೇನಾದರೂ ಕನ್ವರ್ಟ್ ಮಾಡಬೇಕಾದ್ರೆ ಏನನ್ನು ಯೂಸ್ ಮಾಡ್ತೀರಾ, ಅದಕ್ಕೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ DC ಮೋಟಾರ್ ಅಂತ ಹೇಳ್ತೀವಿ. DC ಮೋಟಾರ್, ಡೈರೆಕ್ಟ್ ಕರೆಂಟ್ ಮೋಟಾರ್ ಅಂತ ಹೇಳ್ತೀವಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ಇಲೆಕ್ಟ್ರಿಕ್ ಎನರ್ಜಿಯನ್ನು ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಕನ್ವರ್ಷನ್ ಮಾಡೋಕ್ಕೆ ಬರುತ್ತೆ. ಹಾಗಾದರೆ ಆಪ್ಷನ್ ಬ ಮತ್ತು ಆಪ್ಷನ್ ಕ ಮತ್ತು ಆಪ್ಷನ್ ಡ ಎದಕ್ಕೆ ಯೂಸ್ ಆಗುತ್ತೆ ನೋಡಿ. ಅಧೋಮುಖ ವಿದ್ಯುತ್ ಪರಿವರ್ತಕ ಅಂತ ಹೇಳ್ತೀವಿ. ಅಧೋಮುಖ ವಿದ್ಯುತ್ ಪರಿವರ್ತಕ ಅಂದರೆ TC ಸ್ಟೆಪ್ ಡೌನು ಮತ್ತು TC ಸ್ಟೆಪ್ ಅಪ್ ಅಂತ ಹೇಳ್ತೀವಿ. ಇಲ್ಲಿ ಈ ಒಂದು TC ಸ್ಟೆಪ್ ಡೌನ್ ಅಂದ್ರೇನು, AC ವೋಲ್ಟೇಜ್ ಕಡಿಮೆ ಮಾಡತಕ್ಕಂಥ ಒಂದು ಉಪಕರಣ ಅಂತಲೇ ಹೇಳ್ಬೋದು. AC ಏನು ಕರೆಂಟ್ ಇರ್ತಲ್ವಾ, ಸೊ ಆ AC ಕರೆಂಟ್ ಏನು ಮಾಡ್ತೀವಿ ನಾವು ಕಡಿಮೆ ಮಾಡೋ ಸಲುವಾಗಿ ಒಂದು TC ಸ್ಟೆಪ್ ಡೌನ್ ಅಂತ ಹೇಳ್ತೀವಿ. ಸ್ಟೆಪ್ ಡೌನ್ ಅಂದರೆ ಕಡಿಮೆ ಮಾಡೋದು. ಏನು ಕಡಿಮೆ ಮಾಡೋದು, AC ವೋಲ್ಟೇಜ್ನ ಕಡಿಮೆ ಮಾಡೋ ಸಲುವಾಗಿ ಯೂಸ್ ಮಾಡೋದೇ ಈ ಒಂದು ಸ್ಟೆಪ್ ಡೌನ್ ಅಂತ ಹೇಳ್ತೀವಿ. ಇನ್ನು ಊರ್ಧ್ವಮುಖ ವಿದ್ಯುತ್ ಪರಿವರ್ತಕ. ಊರ್ಧ್ವಮುಖ ಅಂದ್ರೇನು, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ, ಅಥವಾ TC ಸ್ಟೆಪ್ ಅಪ್ ಅಂತ ಕರಿತೀವಿ. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ AC ವೋಲ್ಟೇಜ್ನ ಹೆಚ್ಚು ಮಾಡುವ ಸಲುವಾಗಿ ಯೂಸ್ ಮಾಡ್ತಾರೆ, ಜಾಸ್ತಿ ಮಾಡೋದು, ಹೌದಾ. ಸೊ ಅದಕ್ಕೆ TC ಸ್ಟೆಪ್ ಅಪ್ ಅಥವಾ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಇನ್ನು ಈ ಜನರೇಟರ್ನ ತಗೊಂಡ್ರೆ, ಜನರೇಟರ್ ಎದಕ್ಕೆ ಯೂಸ್ ಆಗುತ್ತೆ ನಿಮ್ಗೆ ಗೊತ್ತಾ. ಜನರೇಟರ್ನಲ್ಲಿ ಕರೆಂಟು ಏನಾಗುತ್ತೆ,
ತಯಾರಾಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಬಟ್ ಆ್ಯಕ್ಚುಲಿ ಯೂಸ್ ಮಾಡೋದು ಅದಕ್ಕೆ ಅಂದರೆ ಕಡಿಮೆ ವೋಲ್ಟೇಜ್ ಡಿ ಸಿಯಿಂದ ಹೆಚ್ಚಿನ ವೋಲ್ಟೇಜ್ ಡಿ ಸಿ ನಮಗೇನಾದರೂ ಬೇಕಿದ್ದರೆ ಅವಾಗ ನಾವು ಈ ಜನ್ರೇಟರ್ನ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ತಯಾರಾಗೋದಲ್ಲಿ ಕಡಿಮೆ ವೋಲ್ಟೇಜ್ ಡಿ ಸಿ ಜನ್ರೇಟರ್ನಲ್ಲಿ. ಎಲ್ಲ ಕಡೆ ಜನ್ರೇಟರ್ ಇರುತ್ತೆ. ಫಂಕ್ಷನಲ್ಲಿ ಏನಾದರೂ ಅಥವಾ ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಒಂದು ಸ್ಕೂಲ್ ಫಂಕ್ಷನಲ್ಲಿ. ಅಲ್ಲಿ ನೀವು ಕರೆಂಟ್ ಅಷ್ಟು ವ್ಯವಸ್ಥೆ ಇರಲಿಲ್ಲ ಅಂದರೆ ಅವ್ರು ಏನು ಮಾಡಿರ್ತಾರೆ, ಸ್ಟೇಜ್ ಡೆಕೋರೇಷನ್ದವ್ರು ಏನು ಮಾಡಿರ್ತಾರೆ, ಒಂದು ಜನ್ರೇಟರ್ನ ಆಲ್ರೆಡಿ ಹೇಳಿರ್ತಾರಲ್ವಾ. ಸೊ ಆ ಜನರೇಟರ್ನಲ್ಲಿ ಕರೆಂಟು ಪ್ರೊಡಕ್ಷನ್ ಆಗುತ್ತೆ. ಬಟ್ ಆ್ಯಕ್ಚುಲಿ ಯೂಸ್ ಮಾಡೋದಕ್ಕೆ ಅದು ಕಡಿಮೆ ವೋಲ್ಟೇಜ್ ಡಿ ಸಿಯಿಂದ ಹೆಚ್ಚಿನ ವೋಲ್ಟೇಜ್ ಡಿ ಸಿವರೆಗೆ ಏನಾದರೂ ಕರೆಂಟ್ ಬೇಕಾಗಿದ್ದರೆ ಒಂದು ಜನರೇಟರ್ನ ಅಲ್ಲಿ ಯೂಸ್ ಮಾಡ್ತಾರೆ. ಆಯಿತಾ? ಮತ್ತೊಂದು ಸಲ ರಿಪೀಟ್ ಹೇಳ್ತೀನಿ ಕೇಳಿ. ಕ್ವಶನ್ ಏನು ಹೇಳ್ತಾರೆ ಅವರು, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ಹೌದಾ? ಸೊ ಎಲೆಕ್ಟ್ರಿಕ್ ಎನರ್ಜಿಯನ್ನು ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಏನಾದರೂ ಕನ್ವರ್ಷನ್ ಮಾಡಬೇಕಾದ್ರೆ ಏನು ಯೂಸ್ ಮಾಡ್ತೀರಾ? ಡಿ ಸಿ ಮೋಟಾರ್. ಲಕ್ಷ ಇಟ್ಕೊಳ್ಳಿ, ಆನ್ಸರ್ ಏನಪ್ಪ ಅಂದರೆ ಡಿ ಸಿ ಮೋಟಾರ್ ಅಂತ ಹೇಳ್ತೀವಿ. ಓಕೆ, ಇದು ಬಿಟ್ಟರೆ ಟಿ ಸಿ ಸ್ಟೆಪ್ ಡೌನ್, ಟಿ ಸಿ ಸ್ಟೆಪ್ ಅಪ್, ಜನರೇಟರ್ ಇದ್ರದ್ದು ಕೂಡ ಯೂಸ್ ಇದೆ. ಟಿ ಸಿ ಸ್ಟೆಪ್ ಡೌನ್ ಅಂದರೆ ಎ ಸಿ ವೋಲ್ಟೇಜ್ನ ಕಡಿಮೆ ಮಾಡೋ ಸಲುವಾಗಿ, ಟಿ ಸಿ ಸ್ಟೆಪ್ ಅಪ್ ಅಂದರೆ ಎ ಸಿ ವೋಲ್ಟೇಜ್ನ ಜಾಸ್ತಿ ಮಾಡೋ ಸಲುವಾಗಿ, ಜನರೇಟರ್ ಅಂದರೆ ಏನು ಮಾಡ್ತೀವಿ, ಕಡಿಮೆ ವೋಲ್ಟೇಜ್ ಡಿ ಸಿಯಿಂದ ಜಾಸ್ತಿ ವೋಲ್ಟೇಜ್ ಡಿ ಸಿ ಕರೆಂಟ್ ಏನಾದರೂ ನಮ್ಗೆ ಬೇಕಾಗಿದ್ದರೆ ಅದನ್ನು ಕನ್ವರ್ಟ್ ಮಾಡೋ ಸಲುವಾಗಿ ಈ ಜನರೇಟರ್ನ ಯೂಸ್ ಮಾಡ್ತಾರೆ. ಓಕೆ ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ, 9 ನಂಬರ್. ಓಕೆ ಓಕೆ 9th ಕ್ವಶನ್ ನೋಡಿ, ಏನು ಹೇಳುತ್ತೆ ನಮಗೆ, ಭೂಕಾಂತದ ದಕ್ಷಿಣ ಧ್ರುವ ಯಾವುದು? ಭೂಕಾಂತ ಅಂದ್ರೇನು? ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ, ಎಸ್ಲಿ ಕ್ವಶನ್ 3ರಲ್ಲಿ ಹೇಳಿದ್ದೆ. ಏನಂತ ಹೇಳಿದ್ದೆ, ಭೂಮಿಯು ಕೂಡ ಒಂದು ಕಾಂತದಂತೆ ವರ್ತಿಸುತ್ತೆ ಅಂತ ನಮಗೊಬ್ಬರು ವಿಜ್ಞಾನಿ ಹೇಳಿದ್ರು. ಯಾವ ವಿಜ್ಞಾನಿ ಅವರು? ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥ ವಿಜ್ಞಾನಿಯವರು ಹೇಳಿದರು. ಭೂಮಿ ಕೂಡ ಏನಿದೆ, ಒಂದು ಟೈಪ್ ಆಫ್ ದ ಮ್ಯಾಗ್ನೆಟ್ ಇದೆ. ಸೊ ಅದಕ್ಕೆ ಕೂಡ ವಸ್ತುಗಳು ಅಟ್ರಾಕ್ಷನ್ ಆಗುತ್ತೆ. ಮ್ಯಾಗ್ನೆಟ್ ಅಂದ್ರೆ ಏನು? ವಸ್ತುಗಳನ್ನ ತಮ್ಮ ಕಡೆ ಒಂದು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಆ ವಸ್ತುವಿರುತ್ತೆ. ಅದಕ್ಕೆ ನಾವೇನಂತೀವಿ ಅಂದರೆ ಮ್ಯಾಗ್ನೆಟ್ ಅಂತ ಕರಿತೀವಿ. ಹೌದಾ? ಸೊ ಈ ಭೂಮಿ ಮೇಲೆ ಕೂಡ ದಕ್ಷಿಣ ಧ್ರುವ, ಭೂಕಾಂತದ ದಕ್ಷಿಣ ಧ್ರುವ, ಭೂಕಾಂತದ ಉತ್ತರ ಧ್ರುವ ಅಂತ ಇರುತ್ತೆ. ಹೌದಾ? ಸೊ ನಿಮಗೆಲ್ಲ ನೀವು ಅರ್ಥದ ಒಂದು ಶೇಪ್ ನಿಮ್ಮ ತಲೆಯಲ್ಲಿ ಇರುತ್ತಲ್ವಾ. ಸೊ ಅರ್ಥ ಒಂದು ಡಯಾಗ್ರಾಮ್ ತಲೆಯಲ್ಲಿ ಇದ್ದರೆ ನಿಮಗೆ ದಕ್ಷಿಣ ಧ್ರುವ ಅಂತ ನೀವು ಕೇಳಿರ್ತೀರ, ಉತ್ತರ ಧ್ರುವ ಅಂತ ಕೇಳಿರ್ತೀರ. ಹಾಗಾದರೆ ಈ ಒಂದು ಭೂಮಿಯ ಮೇಲೆ ಭೂಕಾಂತದ ದಕ್ಷಿಣ ಧ್ರುವ ಯಾವುದು ಅಂತ ಕೇಳ್ತಾರೆ. ಯಾವುದು? ನಿಮಗೂ ಏನಾದರೂ ಗೊತ್ತಿದೆಯಾ? ಗೊತ್ತಿಲ್ಲ, ಆದರೂ ಕೇಳ್ಕೊಳ್ಳಿ. ಭಾರತ ಅಂತರೂ ಆಗಲ್ಲ. ಹೌದಾ? ಆನ್ಸರ್ ಇದು ಅಂತೂ ಆಗಲ್ಲ. ಯಾಕಂದರೆ ಭಾರತ ನಿಮ್ಗೆ ಗೊತ್ತಿದೆ, ನಮ್ಮ ಇಡೀ ಈ ವರ್ಲ್ಡ್ ಮ್ಯಾಪ್ನಲ್ಲಿ ಎಲ್ಲಿದೆ ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಹೀಗಾಗಿ ಭಾರತ ಅಂತೂ ಆಗಲ್ಲ. ಆಪ್ಷನ್ ಡ ಯಾವುದೂ ಅಂತೂ ಆಗಲ್ಲ. ಇನ್ನು 2 ಆಪ್ಷನ್, ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ ಆಗುತ್ತೋ ಅಥವಾ ಕೆನಡಾದ ಒಂದು ಉತ್ತರ ಭಾಗ ಆಗುತ್ತೋ ಅಂತಕ್ಕಂಥ ಒಂದು ಕನ್ಫ್ಯೂಸ್ ಇದೆ. ಸೊ ಇದರ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಕೆನಡಾದ ಒಂದು ಉತ್ತರ ಭಾಗ ಅಂತ ಹೇಳ್ಬೋದು. ಕೆನಡಾದ ಒಂದು ಉತ್ತರ ಭಾಗ ಅಂತಲೇ ಹೇಳ್ಬೋದು. ಹೌದಾ? ಯಾಕೆಂದರೆ ಈ ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ ಏನಿದೆಯಲ್ಲ, ಸೊ ಅದನ್ನು ನಾವು ಏನಂತ ಹೇಳ್ತೀವಿ? ಭೂಕಾಂತದ ಉತ್ತರ ಧ್ರುವ ಅಂತ ಹೇಳ್ತೀವಿ. ಇದಕ್ಕೆ ಯಾವುದಕ್ಕೆ? ಉತ್ತರ ಧ್ರುವ. ಯಾವುದಕ್ಕೆ? ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ ಅಂದ್ರೇನು? ಭೂಕಾಂತದ ಉತ್ತರ ಧ್ರುವ. ಹಾಗಾದರೆ ದಕ್ಷಿಣ ಧ್ರುವ ಯಾವುದು? ಈ ಒಂದು ಕೆನಡಾದ ಉತ್ತರ ಭಾಗ ಅಂದ್ರೆ ಭೂಕಾಂತದ ದಕ್ಷಿಣ ಧ್ರುವ ಅಂತ ಹೇಳ್ತೀವಿ. ಹೌದಾ? ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕ್ವಶನ್ ಏನಿದೆ, ಭೂಮಿಯ ಮೇಲೆ ಭೂಮಿ ಇದೊಂದೇನಿದೆ, ಒಂದು ಟೈಪ್ ಆಫ್ ದ ಮ್ಯಾಗ್ನೆಟು. ಸೊ ಇಲ್ಲಿ ಸೌತ್ ಪೋಲ್ ಯಾವ ಕಡೆ ಇದೆ, ಆಮೇಲೆ ನಾರ್ತ್ ಪೋಲು ಯಾವ ಕಡೆ ಇದೆ ಅಂತ ಕ್ವಶನ್ ಕೇಳ್ತಾರೆ. ಹುಚ್ ಇಸ್ ದ ನಾರ್ತ್ ಪೋಲ್, ಹುಚ್ ಇಸ್ ದ ಸೌತ್ ಪೋಲ್ ಇನ್ ದ ಅರ್ತ್ ಮ್ಯಾಗ್ನೆಟ್ ಸರ್ಫೇಸ್ ಅಂತ ಕೇಳ್ತಾರೆ. ಹೌದಾ? ಸೊ ಹೀಗಾಗಿ ಆನ್ಸರ್ ಏನು ಕೊಡಬೇಕಂದ್ರೆ ನೀವು ಕೆನಡಾದ ಉತ್ತರ ಭಾಗ ಅಂದ್ರೆ ದಕ್ಷಿಣ ಧ್ರುವ ಅಂತ ಹೇಳ್ತೀವಿ. ಅದೇ ರೀತಿ ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ ಅಂದ್ರೇನು? ಭೂಕಾಂತದ ಉತ್ತರ ಧ್ರುವ ಅಂತ ಹೇಳ್ತೀವಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, ಏನು ಹೇಳುತ್ತೆ ನಮಗೆ 10ನೇ ಕ್ವಶನ್ನು, ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ಕಾಂತ? ನೈಸರ್ಗಿಕ ಕಾಂತ, ನ್ಯಾಚುರಲ್ ಮ್ಯಾಗ್ನೆಟ್ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ ಆಪ್ಷನ್ಗಳಲ್ಲಿ. ಮ್ಯಾಗ್ನೆಟೈಟ್ ಇದೆಯಾ, ಅಥವಾ ಹೆಮೆಟೈಟ್ ಇದೆಯಾ, ಅಥವಾ ಲಿಮೋನೈಟ್ ಇದೆಯಾ, ಅಥವಾ ಮೇಲಿನ ಎಲ್ಲವೂ ಕೂಡ ಇದೆ ಅಂತ ಒಂದು ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಸೊ ನಿಸರ್ಗದಲ್ಲಿ ನಮ್ಗೆ ಏನು ಸಿಗುತ್ತಲ್ವಾ, ಸೊ ನಿಸರ್ಗದಲ್ಲೇ ದೊರೆಯುವ ಒಂದು ಕಾಂತಗಳನ್ನು ನಾವೇನಂತೀವಿ ಅಂದರೆ ನೈಸರ್ಗಿಕ ಕಾಂತ ಅಂತಲೇ ಹೇಳ್ಬೋದು. ಹೌದಾ?
ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಮ್ಯಾಗ್ನೆಟೈಟ್ ಆಗಿರ್ಬೋದು, ಹೆಮೆಟೈಟು, ಲಿಮೋನೈಟು ಇವೆಲ್ಲ ಏನಿದೆ ಆಲ್ರೆಡಿ ನಿಮಗೆ ಲೋಹ ಮತ್ತು ಅಲೋಹ ಒಂದು ಚಾಪ್ಟ್ರಲ್ಲಿ ನಿಮಗೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಮ್ಯಾಗ್ನೆಟೈಟ್, ಹೆಮೆಟೈಟ್ ಮತ್ತು ಲಿಮೋನೈಟ್ ಇವೇನಿರುತ್ತಪ್ಪ ಅಂದರೆ ಕಬ್ಬಿಣದ ಒಂದು ಅದಿರು. ಏನಂತ ಹೇಳಿದೀವಿ ಇದಕ್ಕೆ? ಕಬ್ಬಿಣದ ಅದಿರು ಅಂತ ಹೇಳ್ತೀವಿ. ಕಬ್ಬಿಣದ ಅದಿರು. ಸೊ ಈ ಕಬ್ಬಿಣದ ಏನು ಅದಿರಿರುತ್ತಲ್ವಾ, ಸೊ ಈ ವಸ್ತು ಅದಿರುಗಳಂದರೆ ನೈಸರ್ಗಿಕ ಕಾಂತ ಅಂತ ಹೇಳ್ತೀವಿ. ಮ್ಯಾಗ್ನೆಟೈಟ್ ಇದು ಕೂಡ ಸರಿಯಾದ ಆಯ್ಕೆ, ಹೆಮೆಟೈಟ್ ಕೂಡ ಒಂದು ಸರಿಯಾದ ಆಯ್ಕೆ, ಲಿಮೋನೈಟ್ ಕೂಡ ಒಂದು ಸರಿಯಾದ ಆಯ್ಕೆ. ಇದರ ಬಿಟ್ಟರೆ ಇನ್ನೊಂದು ಬರುತ್ತೆ, ಯಾವುದು? ಸಿಡರೇಟ್ ಅಂತ ಬರುತ್ತೆ. ಸಿಡರೇಟ್. ಸೊ ಇದು ಕೂಡ ಒಂದು ನೈಸರ್ಗಿಕ ಕಾಂತ ಅಂತಲೇ ಹೇಳ್ಬೋದು. ಯಾವುದು? ಹೆಮೆಟೈಟ್, ಲಿಮೋನೈಟ್, ಮ್ಯಾಗ್ನೆಟೈಟ್ ಮತ್ತು ಸಿಡರೇಟ್ ಇವೆಲ್ಲ ಕಬ್ಬಿಣದ ಅದಿರು. ಸೊ ಯಾವ್ಯಾವ ಕಬ್ಬಿಣದ ಅದಿರುಗಳಿರುತ್ತೆ ಅದೆಲ್ಲ ನೈಸರ್ಗಿಕವಾಗಿ ಇರ್ತಕ್ಕಂಥ ಒಂದು ಕಾಂತ, ನ್ಯಾಚುರಲ್ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ಹೌದಾ? ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಏನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಆಗಿ ಈ ಒಂದು ವಿಡಿಯೋಸ್ನ ತಾವು ನೋಡು. ಇಲ್ಲೇನಾದ್ರು ದುಡ್ಡು ಏನು ಕೊಡಬೇಕಾಗಿಲ್ಲ, ಫ್ರೀ ಆಗಿದೆ. ಸೊ ತಾವು ರಿಪೀಟ್ ಆಗಿ ವಿಡಿಯೋಸ್ಗಳನ್ನು ನೋಡ್ಬೋದು. ಓಕೆ, ಸೊ ಈ ಒಂದು 10 ಕ್ವಶನ್ದಲ್ಲಿ ನಾವೊಂದು ಚಾಪ್ಟರ್ಲಿ ಇರತಕ್ಕಂಥ ಒಂದು ನೈಸರ್ಗಿಕ ಕಾಂತ ಆಗಿರ್ಬೋದು, ಕೃತಕ ಕಾಂತ ಆಗಿರ್ಬೋದು, ಆಮೇಲೆ ಭೂಕಾಂತದ ಧ್ರುವ ಆಗಿರ್ಬೋದು, ಅದ್ರ ಬಿಟ್ಟರೆ ಕಾಂತದ ಉಪಯೋಗ ಕೂಡ ಆಗಿರ್ಬೋದು, AC ಅಂದ್ರೇನು, DC ಅಂದ್ರೇನು, TC ಅಂದರೆ ಟ್ರಾನ್ಸ್ಫಾರ್ಮರು, ಫ್ಲೇಮಿಂಗ್ ಅನ್ನೋ ಒಂದು ಬಲಗೈ ನಿಯಮ, ಫ್ಲೇಮಿಂಗ್ ಅವರೊಂದು ಎಡಗೈ ನಿಯಮ, ಫ್ಯಾರಡೆ ಅವರೊಂದು ಮೊದಲನೇ ನಿಯಮ. ಸೊ ಇದೆಲ್ಲದ್ರ ಬಗ್ಗೆ ಈ ಒಂದು ಚಾಪ್ಟರ್ನಲ್ಲಿ ತಮಗೆಲ್ಲರಿಗೂ ಮಾಹಿತಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಿಟ್ಟರೆ ಕೆಲವೊಂದು ಕೀ ಪಾಯಿಂಟ್ಸ್ ಇದೆ, ಹೇಳ್ತೀನಿ, ಸ್ವಲ್ಪ ಲಕ್ಷ ಇಟ್ಟು ತಾವು ಕೇಳ್ಬೋದು. ನೋಡಿ, ಕಾಂತ ಅಂದರೆ ಏನು? ಸಿಂಪಲ್ ಆಗಿ ಆಕರ್ಷಣೆ ಅಂತ ಹೇಳ್ಬೋದು. ಕಾಂತ ಅಂದರೆ ಆಕರ್ಷಣೆ, ಮ್ಯಾಗ್ನೆಟ್ಸ್ ಅಂದರೆ ಅಟ್ರಾಕ್ಷನ್ನು. ಹೌದಾ? ಸೊ ಕಬ್ಬಿಣವನ್ನು ಆಕರ್ಷಿಸುವ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಆಯಸ್ಕಾಂತ ಅಂತ ಕರಿತೀವಿ. ಏನು? ಆಯಸ್ಕಾಂತ. ಆಮೇಲೆ ಮೊದಲ ಬಾರಿಗೆ ಏಷ್ಯಾ ಒಂದು ಮೈನರ್ದಲ್ಲಿ ಮ್ಯಾಗ್ನೇಷಿಯಾ ಅಂತಕ್ಕಂಥ ಒಂದು ಸ್ಥಳ ಇರುತ್ತೆ. ಸೊ ಆ ಸ್ಥಳದಲ್ಲಿ ಫಸ್ಟ್ ಟೈಮು ಈ ಒಂದು ಮ್ಯಾಗ್ನೆಟ್ ಏನಾಗಿದೆ? ಪತ್ತೆ ಆಗಿದೆ ಅಂತ ಹೇಳ್ತಾರೆ. ಹೌದಾ? ಓಕೆ, ಇನ್ನು ಕಾಂತಕ್ಕೆ ಒಂದು ದಿಕ್ಕು ತೋರಿಸುವ ಗುಣ ಇರುತ್ತೆ ಅಂತ ಕೂಡ ನಾವು ಹೇಳ್ತೀವಿ. ನೋಡಿ, ಯಾವುದೇ ಒಂದು ನೀವು ಮ್ಯಾಗ್ನೆಟ್ನ ತೊಗೊಂಡ್ರೆ ಅದನ್ನ ನೀವು ಒಂದು ದಾರ ಕಟ್ಟಿ ನೀವೇನಾದ್ರು ತೂಗಿಬಿಟ್ರೆ ಅದು ಸೌತ್ ಮತ್ತು ನಾರ್ತ್ ಕಡೆ ಅದರ ಒಂದು ಏನು ನಾವು ಮುಖ ಅಂತೀವಲ್ಲ, ಸೊ ಮುಖ ಮಾಡಿ ಅದು ನಿಲ್ಲುತ್ತೆ. ಯಾಕಂದರೆ ಸೌತ್ ಮತ್ತು ನಾರ್ತ್ನಲ್ಲಿ ಒಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಅದೇನು ಮಾಡುತ್ತೆ? ಒಂದು ಸೌತ್ ಇಲ್ಲ ಅಂದರೆ ನಾರ್ತ್ ಪೋಲ್ ಕಡೆ ತನ್ನ ಒಂದು ಮುಖವನ್ನು ಮಾಡಿ ಅದು ನಿಲ್ತಾ ಇರುತ್ತೆ. ಹೌದಾ? ಸೊ ಹೀಗಾಗಿ ಈ ಮ್ಯಾಗ್ನೆಟ್ಗೆ ಏನಪ್ಪ ಅಂದರೆ ಒಂದು ದಿಕ್ಕನ್ನು ತೋರಿಸುವ ಗುಣ ಇರುತ್ತೆ ಅಂತ ಹೇಳ್ತೀವಿ. ಇನ್ನು ನಿಮ್ಗೆ ಜಸ್ಟ್ ಹೇಳಿದಲ್ಲ, ಏನಾದರೂ ನಾವು ಒಂದು ಮ್ಯಾಗ್ನೆಟ್ನ ತೂಗಿಬಿಟ್ರೆ ಅದು ದಕ್ಷಿಣ ಅಥವಾ ಉತ್ತರ ದಿಕ್ಕಿನಲ್ಲಿ ನಿಲ್ಲುತ್ತೆ. ಯಾಕಂದರೆ ಅಲ್ಲಿ ಇರ್ತಕ್ಕಂಥ ಒಂದು ಆಕರ್ಷಣೆ ಜಾಸ್ತಿ ಆಗಿರುತ್ತಲ್ವಾ. ಸೊ ಹೀಗಾಗಿ ಅದನ್ನಲ್ಲಿ ಉತ್ತರ ಇಲ್ಲಾಂದರೆ ದಕ್ಷಿಣ ಧ್ರುವದ ಕಡೆ ಒಂದು ಮುಖವನ್ನು ಮಾಡಿ ಅದು ನಿಲ್ತಾ ಇರುತ್ತೆ. ಇನ್ನು ಈ ಮ್ಯಾಗ್ನೆಟ್ನ ಒಂದು ಯೂಸ್ ಅಂತ ನೋಡಿದ್ರೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, TCನಲ್ಲಿ ಯೂಸ್ ಮಾಡ್ತಾರೆ, ಡೈನಾಮೀಟರಲ್ಲಿ ಯೂಸ್ ಮಾಡ್ತಾರೆ, DC ಮೋಟಾರ್ನಲ್ಲಿ ಕೂಡ ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಇಲೆಕ್ಟ್ರಿಕಲ್ ಬೆಲ್ನಲ್ಲಿ ಯೂಸ್ ಮಾಡ್ತಾರೆ, ಟೆಲಿಫೋನಲ್ಲಿ ಯೂಸ್ ಮಾಡ್ತಾರೆ, ಕ್ರೇನ್ ಮಷಿನ್ ಆಗಿರ್ಬೋದು, ಡೈನಾಮೀಟರ್ ಆಗಿರ್ಬೋದು, ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ ಕಂಪ್ಯೂಟ್ರಲ್ಲಿ ಕೂಡ ಯೂಸ್ ಮಾಡ್ತಾರೆ, ಟೇಪ್ ರೆಕಾರ್ಡರು, MRIನಲ್ಲಿ. ಸೊ ಈ ಥರ ಇದರ ಒಂದು ಯೂಸಸ್ ಕೂಡ ಸಿಕ್ಕಾಪಟ್ಟಿದೆ. ತಮಗೆಲ್ಲರಿಗೂ ಕೆಲವೊಂದು ಗೊತ್ತಿದೆ, ಇನ್ನೂ ಕೆಲವೊಂದು ಗೊತ್ತಿಲ್ಲ. ಸೊ ಈ ಒಂದು ಮ್ಯಾಗ್ನೆಟಿಸಮ್ ಚಾಪ್ಟರ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ವಶನ್ಗಳನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ತಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ತಾವು ಕಾಮೆಂಟ್ನ ಹಾಕ್ಬೋದು, ತಮಗೆ ಏನಾದರೂ ಡೌಟ್ಸ್ ಅನಿಸಿದ್ರೆ. ಓಕೆ, ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಒಂದು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ತಾವು ಅಲ್ಲಿ ಬಂದು ಜಾಯಿನ್ ಕೂಡ ಆಗಬಹುದು. ಕೆಳಗಡೆ ಅದರ ಲಿಂಕ್ ಕೊಟ್ಟಿರ್ತೀನಿ, ಇದೇ ಕೆಳಗಡೆ ಲಿಂಕ್ ಇದೆ. ಆ ಲಿಂಕ್ನಲ್ಲಿ ನೀವು ಕ್ಲಿಕ್ ಮಾಡಿ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಜಾಯಿನ್ ಆಗ್ಬೋದು. ಇದೇ ರೀತಿ ಮುಂದಿನ ಒಂದು ಚಾಪ್ಟ್ರಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಬರುತ್ತೆ, ಎಲೆಕ್ಟ್ರಿಸಿಟಿ ಚಾಪ್ಟರ್ ಬರುತ್ತೆ, 4ನೇ ಒಂದು ಚಾಪ್ಟ್ರು. ಅದರಲ್ಲಿ ಮತ್ತೆ ತಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.